ಗುತ್ತಿಗೆದಾರನಿಗೆ ಪ್ರಾಣ ಬೆದರಿಕೆ ಹಾಕಿದ್ದು, ಜೊತೆಗೆ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಜಾತಿ ನಿಂದನೆ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ಮುನ್ರತ್ನ ಸದ್ಯ ಪರಪ್ಪನ ಅಗ್ರಹಾರ ಜೈಲ್ ಪಾಲಾಗಿದ್ದಾರೆ. ಇವತ್ತು ಬೇಲ್ ಸಿಗೋವರೆಗೂ ಮುನ್ರತ್ನಗೆ ಸದ್ಯ ಜೈಲೇ ಗತಿಯಾಗಿದೆ. ಆದ್ರೆ ಇತ್ತ ರಾಜ್ಯ ರಾಜಕೀಯದಲ್ಲಿ ಮುನ್ರತ್ನ ಪ್ರಕರಣ ಭಾರೀ ಅಸ್ತ್ರವಾಗಿದ್ದು ವಾಗ್ಯುದ್ಧ ಮುಂದುವರೆದಿದೆ. ಮುನ್ರತ್ನ ವಾಚಾಮಗೋಚರವಾಗಿ ಬೈದಿದ್ದಾರೆ ಎನ್ನಲಾಗ್ತಾ ಇರುವಂತ ಒಕ್ಕಲಿಗ ಹಾಗೂ ದಲಿತ ಅಸ್ತ್ರವನ್ನ ಪ್ರಯೋಗಿಸಿದ್ದ ಕಾಂಗ್ರೆಸ್ಗೆ ಪಂಚ್ ಕೊಡ್ತಾ ಇರುವಂತಹ ಆರ್ ಅಶೋಕ್ ಹಾಗಾದ್ರೆ ಒಕ್ಕಲಿಗರನ್ನೇ ಸಿಎಂ ಮಾಡಿ ಅಂತ ಹೊಸ ದಾಳ ಬಿಟ್ಟಿದ್ದಾರೆ. ಮುನಿರತ್ನ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಜಾತಿ ವ್ಯೂಹ ಹೆಣೆದು ಲಾಕ್ ಮಾಡಿರೋ ಕೈಪಡೆ ಬಿಜೆಪಿ ಶಾಸಕನ ವಿರುದ್ಧ ಸಮರ ಸಾರಿದೆ. ಬೆಂಗಳೂರು, ಮೈಸೂರು, ಕೋಲಾರದಲ್ಲಿ ಪ್ರತಿಭಟನೆ ನಡೆಸಿ ಮುನಿರತ್ನ ವಿರುದ್ಧ ಹೋರಾಟ ತೀವ್ರಗೊಳಿಸಿದೆ. ಕಾಂಗ್ರೆಸ್ನ ಈ ಅಸ್ತ್ರಕ್ಕೆ ಸಿಡಿಮಿಡಿಗೊಂಡು ಇದೆಲ್ಲ ಷಡ್ಯಂತ್ರ ಅಂತಿರೋ ಮುನಿರತ್ನ ಜೈಲು ಪಾಲಾಗಿದ್ದಾರೆ. ಜಾತಿ ನಿಂದನೆ ಕೇಸ್ನಲ್ಲಿ ಜೈಲು ಪಾಲಾದ ಮುನಿರತ್ನ. ಶಾಸಕ ಮುನಿರತ್ನಗೆ ನ್ಯಾಯಾಂಗ ಬಂಧನ. ಮುನಿರತ್ನ ಒಂದು ಕಾಲದ ಗುತ್ತಿಗೆದಾರ, ಈಗ ನಿರ್ಮಾಪಕ ಕಂ ಬಿಜೆಪಿ ಶಾಸಕ. ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಮಾಡಿದ ಆರೋಪದಲ್ಲಿ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. 2 ದಿನ ಪೊಲೀಸ್ ಕಸ್ಟಡಿ ಮುಗಿದ ಹಿನ್ನೆಲೆಯಲ್ಲಿ ಮುನಿರತ್ನರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಶಾಸಕ ಮುನಿರತ್ನ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಮುನಿರತ್ನರನ್ನ ನ್ಯಾಯಾಂಗ ಬಂಧನ ಕೊಪ್ಪಿಸಿದ್ರು. ಮುನಿರತ್ನ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ಇದೊಂದು ರಾಜಕೀಯ ಪ್ರೇರಿತ ಪ್ರಕರಣ ಅಂದ್ರು. ತಿರುಪತಿಗೆ ಹೋಗುವಾಗ ಮುನಿರತ್ನರನ್ನ ಬಂಧಿಸಲಾಗಿದೆ. ಸುಪ್ರೀಂ ಕೋರ್ಟ್ನ ತೀರ್ಪು ಉಲ್ಲಂಘನೆಯಾಗಿದೆ ಅಂತ ವಾದಿಸಿದ್ರು. ಇದೇ ವೇಳೆ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಲು ಅಭಿಯೋಜಕರು 2 ದಿನ ಸಮಯ ಕೇಳಿದ್ರು. ನಾಳೆ ಆಕ್ಷೇಪಣೆ ಸಲ್ಲಿಸಿ ಅಂತ ಸೂಚಿಸಿದ ಕೋರ್ಟ್ ಮುನಿರತ್ನರನ್ನ ನ್ಯಾಯಾಂಗ ಬಂಧನ ಕೊಪ್ಪಿಸಿದೆ. ಇದರಿಂದ ಮುನಿರತ್ನ ಜೈಲು ಪಾಲಾಗಿದ್ರೆ ಇತ ರಾಜ್ಯ ರಾಜಕೀಯದಲ್ಲಿ ಒಕ್ಕಲಿಗ ದಲಿತ ಅಸ್ತ್ರಗಳು ಸದ್ದು ಮಾಡ್ತಿವೆ. ಅಶೋಕ್ ವಿರುದ್ಧ ಒಕ್ಕಲಿಗ ಅಸ್ತ್ರ ಪ್ರಯೋಗಿಸಿದ ಚಲುವರಾಯಸ್ವಾಮಿ. ಒಕ್ಕಲಿಗರ ಮೇಲೆ ಪ್ರೀತಿ ಇದ್ರೆ ಒಕ್ಕಲಿಗರನ್ನೇ ಸಿಎಂ ಮಾಡ್ಲಿ ಎಂದ ಅಶೋಕ್. ನೆನೆ ಒಕ್ಕಲಿಗ ಸಚಿವರು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ರು. ಮುನಿರತ್ನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಬಳಿಕ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ ಒಕ್ಕಲಿಗ ಮಹಿಳೆಯರ ಬಗ್ಗೆ ಮುನಿರತ್ನ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಆದ್ರೂ ಅಶೋಕ್, ಸಿಟಿ ರವಿ, ಕುಮಾರಸ್ವಾಮಿ ಮೌನವಾಗಿದ್ದಾರೆ ಅಂತ ಕುಟುಕಿದ್ರು. ಇದಕ್ಕೆ ಟಾಂಗ್ ಕೊಟ್ಟಿರೋ ಅಶೋಕ್, ದೇವೇಗೌಡರ ಕುಟುಂಬವನ್ನೇ ಮುಗಿಸಲು ಹೊರಟವ್ರು ನೀವು. ಒಕ್ಕಲಿಗರ ಮೇಲೆ ಅಷ್ಟು ಪ್ರೀತಿ ಇದ್ರೆ ಸಿದ್ದರಾಮಯ್ಯರನ್ನ ಇಳಿಸಿ ಒಕ್ಕಲಿಗರನ್ನ ಸಿಎಂ ಮಾಡಿ ಅಂತ ಕುಟುಕಿದ್ರು. ಮರ್ಯಾದೆ ಇದೆಯೇನ್ರಿ ಅಶೋಕ್ಗೂ, ಸಿಟಿ ರವಿಗೂ? ಅವ್ರು ಯಾರೋ ಎಚ್ ಡಿ ಕುಮಾರಸ್ವಾಮಿ ಅವರು ಬೇರೆ ವಿಚಾರ ಬಂದ್ರೆ ಭಾಳ ವೀರಾಶಯವಾಗಿ ಮಾತಾಡ್ತಾರಲ್ರಿ. ಈಗ ಹೇಳ್ತಾರೆ ಸರ್ಕಾರ ಕ್ರಮ ತಗೊಳ್ಳಿ ಅಂತ. ಇವ್ರದ್ದೇನು ಸ್ಟೇಟ್ಮೆಂಟು? ಒಕ್ಕಲಿಗರ ಹೆಣ್ಮಕ್ಳಿಗೆ ಅದೇನೋ ಹೇಳಿದಾರಲ್ಲ, ನಾವು ಅದನ್ನ ಹೇಳಲ್ಲ, ಮಲಗಿಸು ಅಂತ. ಹಂಗಾರೆ ಏನು ಅರ್ಥ ಅದು? ದೇವೇಗೌಡರ ಕುಟುಂಬನೇ ಮುಳುಗಿಸ್ಬೇಕು ಅಂತ ಹೊರಟವರು, ಅವ್ರಿಗೆ ಮಾನ ಮರ್ಯಾದೆ ತೆಗೆಯುವಾಗ ಆ ಒಕ್ಕಲಿಗತನ ಎಲ್ಲೋಗಿತ್ತು? ಅವಾಗೂ ರಿಯಾಕ್ಟ್ ಮಾಡ್ಬೇಕಾಯ್ತಲ್ಲ. ಇವರೆಲ್ಲ ಒಂಥರ ಗೋಸಂಬೆಗಳು. ಅವ್ರಿಗೆ ಯಾವಾಗ ಬೇಕೋ ಅವಾಗ ಒಕ್ಕಲಿಗರು. ಅಷ್ಟು ಒಕ್ಕಲಿಗರ ಮೇಲೆ ಪ್ರೀತಿ ಇದ್ರೆ ಸಿದ್ದರಾಮಯ್ಯನ ತೆಗೆದು ಮಾಡಲಿ. ಮುನಿರತ್ನ ಆಡಿಯೋ ಬಗ್ಗೆ ಪ್ರತಿಕ್ರಿಯಿಸಿದ ಆದಿಚುಂಚನಗಿರಿ ಪೀಠಾಧಿಪತಿಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಅವಹೇಳನಕಾರಿಯಾಗಿ ಮಾತನಾಡಿದ್ದು ಸಾಬೀತಾದ್ರೆ ಅದು ಕ್ಷಮೆಗೆ ಅರ್ಹವಲ್ಲ ಅಂದಿದ್ದಾರೆ. ಬಹುಶಃ ಉರಿಗೌಡ ನಂಜೇಗೌಡ ಸಂದರ್ಭದಲ್ಲಿರ್ಬೋದು, ಅವಾಗ ಕರ್ಸಿ ನಾವು ಅವರಿಗೆ ಬುದ್ಧಿ ಹೇಳಿದ್ವಿ. ಅನಂತರದಲ್ಲಿ ಅವರು ಸ್ಟಾಪ್ ಮಾಡಿದರು. ಆದರೆ ಈಗ ಈ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ನಿಜಕ್ಕೂ ಧ್ವನಿ ಮುದ್ರಣದ ಒಂದು ವಿಚಾರದಲ್ಲಿ ಅದು ಆಯಿತು ಅಂತಂದರೆ ಯಾರು ಮಾತನಾಡಿದ್ರು ಅವರಿಗೆ ಖಂಡಿತ ಕ್ಷಮಿಸಲಿಕ್ಕೆ ಅರ್ಹವಾಗಿರ್ತಕ್ಕಂಥ ಒಂದು ವಿಚಾರ ಅದು. ಈತ ಮುನಿರತ್ನ ಬಂಧನ ದ್ವೇಷದ ರಾಜಕಾರಣ. ದೂರು ಬಂದ ಕೂಡಲೇ ಬಂಧಿಸಿದ್ದಾರೆ. ಚೆನ್ನಾರೆಡ್ಡಿ ಅವರನ್ನ ಬಂಧಿಸಿಲ್ಲ ಅಂತ ಸಿಟಿ ರವಿ ಗುಡುಗಿದ್ರು. ದೂರು ಬಂದ ಕೂಡಲೇ ಪೊಲೀಸರು ಅವ್ರ ಕೆಲಸ ಮಾಡಿದ್ದಾರೆ ಅಂತ ಪರಮೇಶ್ವರ್ ಟಾಂಗ್ ಕೊಟ್ರು. ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗಿದೆ. ಮುನಿರತ್ನಗೊಂದು ನ್ಯಾಯ, ಚೆನ್ನಾರೆಡ್ಡಿ ಪಾಟೀಲ್ಗೆ ಒಂದು ನ್ಯಾಯ ಇಲ್ಲ, ಚಲುವರಾಯಸ್ವಾಮಿಗೆ ಒಂದು ನ್ಯಾಯ ಇಲ್ಲ, ಎಲ್ರಿಗೂ ಒಂದೇ ನ್ಯಾಯ. ಮುನಿರತ್ನ ಅವರ ಮೇಲೆ ಕೇಸ್ ದಾಖಲಾದ 6 ಗಂಟೆ ಒಳಗೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಕೇಸ್ ದಾಖಲಾಗಿ 90 ದಿನ ಕಳೆದರೂ ಅರೆಸ್ಟ್ ಮಾಡಲ್ಲ. ವಾಟ್ ಈಸ್ ದ ಮೀನಿಂಗ್?
ಏನರ್ಥ ಇದು? ಕಂಪ್ಲೇಂಟ್ ಯಾರು ಕೊಟ್ಟಿದ್ದು, ಯಾವಾಗ ಕೊಟ್ಟಿದ್ದು? ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಪೊಲೀಸ್ನವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗಾಗಿ ಅದರಲ್ಲೇನು ತಪ್ಪೇನಿದೆ? ಮುಂದೆ ಆಯಿತು, ಹಿಂದೆ ಆಯಿತು, ಅದನ್ನೆಲ್ಲ ವ್ಯಾಖ್ಯಾನ ಮಾಡ್ಬೋದು. ಆದರೆ ಕಂಪ್ಲೇಂಟ್ ಬಂದ ತಕ್ಷಣ ಆ್ಯಕ್ಟ್ ಮಾಡಿದ್ದಾರೆ. ಶೋಭಾ ಕರಂದ್ಲಾಜೆ, ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವೆ ಷಡ್ಯಂತ್ರ ಸಮರ. ಸರ್ಕಾರ ಯಾವುದೇ ಕಾರಣಕ್ಕೆ ಪಕ್ಷ ರಾಜಕಾರಣವನ್ನ ಮಾಡದೇನೆ ಸತ್ಯಾಸತ್ಯತೆಯನ್ನ ತನಿಖೆ ಮಾಡಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವಂತ ಅನಿವಾರ್ಯತೆ ಏನು ಇಲ್ಲ. ಕಾಂಗ್ರೆಸ್ ಏನಾದ್ರೂ ಷಡ್ಯಂತ್ರ ಬಿಜೆಪಿ ಅವ್ರ ತರ ಮಾಡಿದ್ರೆ ಜೈಲ್ಗಳು ಸಾಕಾಗ್ತಾ ಇರಲಿಲ್ಲ. ಷಡ್ಯಂತ್ರ ನಾವು ಮಾಡಿದ್ರೆ. ಡಿಸಿಎಂ ಡಿಕೆ ಮಾತನಾಡಿ, ಮುನಿರತ್ನ ವಿಚಾರ ನನಗೆ ಗೊತ್ತಿಲ್ಲ ಅಂದ್ರು. ಮತ್ತೆ ವಾಗ್ದಾಳಿ ನಡೆಸಿದ ಚಲುವರಾಯಸ್ವಾಮಿ ದಲಿತರ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ ಅಂತ ಗುಡುಗಿದ್ರು. ಮೇಲೆ ಮುನಿರತ್ನವರ ಒಂದು ಬಂಧನ ಕೇಸು, ಇದ್ರ ಬಗ್ಗೆ ನೀವು ಕಮೆಂಟ್ ಸರ್. ನನಗೆ ಇನ್ನೂ ಏನು ಮಾಹಿತಿ ಗೊತ್ತಿಲ್ಲ. ಯಾರೋ ಟಿವಿಲಿ ಈಗ ಏರ್ಪೋರ್ಟಲ್ಲಿ ಕೇಳಿದ್ರು ಅಷ್ಟೇ. ಇಂಥ ವಿಚಾರ ಎಲ್ಲ ಬಿಜೆಪಿಯವರೇ ಇದನ್ನ ರಿಯಾಕ್ಟ್ ಮಾಡಬೇಕು. ಸೊ ಅವನ ಇತಿಹಾಸ ನೋಡಿದ್ದೀರಾ? ಮನುಷ್ಯ ದಲಿತರ ಬಗ್ಗೆ ಅಷ್ಟು ಲಘುವಾಗಿ ಮಾತಾಡಿದ್ದಾನೆ, ಒಕ್ಕಲಿಗರ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ದಾನೆ. ಇವ್ರಿಗೆ ನಾಚಿಕೆ ಆಗಬೇಕು. ಜನತಾ ದಳದವ್ರಿಗೆ, ಬಿಜೆಪಿಯವ್ರಿಗೆ ಅವನ ಬಗ್ಗೆ ಇನ್ನೂ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ. ಅವನ ಬಗ್ಗೆ ಸಾಫ್ಟ್ ಆಗಿ ಮಾತಾಡ್ತಾರೆ. ನಾಚಿಕೆ ಆಗಬೇಕು ಇವ್ರಿಗೆ. ರಾಜಕೀಯ ಕದನ ಏನೇ ಇರಲಿ, ಜಾಮೀನು ನಿರೀಕ್ಷೆಯಲ್ಲಿದ್ದ ಬಿಜೆಪಿ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಪಾಲಾಗಿದ್ದಾರೆ. ಈ ನಡುವೆ ನಾಯಕರ ಮಾತಿನ ಕಾಳಗ ಜೋರಾಗಿದ್ದು, ಇನ್ಯಾವ ದಿಕ್ಕಿನತ್ತ ಸಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.